ಸಂತೋಷದಿಂದ ಹೋಗಿ ಉದ್ಯಮದಲ್ಲಿ ಇದ್ದಾಗ ಬೆನ್ನಿಗೆ ಚೂರಿ ಹಾಕೋರಿರ್ತಾರೆ, ಬಹಳ ಎಚ್ಚರಿಕೆಗಿರಿಯುವಂತ ಸಮುದಾಯಕ್ಕೆ ಕರೆ ಕೊಡುವಂತದ್ದು. ಮೇಡಮ್ ಇಲ್ಲಿ ಈಗ ಅವರು ಕಮ್ಮಿ ಇಲ್ಲ ಅಂತಂದ್ರೆ 45 ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ 45 ನಿಮಿಷದ ವಿಡಿಯೋ ನೀವೀಗ ಪ್ಲೇ ಮಾಡಕ್ಕಾಗಲ್ಲ. ನಿನ್ನೆ ಮಾಧ್ಯಮ ಉದ್ದೇಶಿಸಿ ಅಲ್ಲೇ ಹೇಳಿದ್ರು ನಾಳೆ ನನ್ನ ಸ್ಟೇಟ್ಮೆಂಟ್ ತಿರುಗ್ತಾರೆ ಅಂತ. ಸ್ವಂತ ಸಮುದಾಯದವರು ನನಗೆ ಹಿಂದಿನಿಂದ ಮುಂದಿನಿಂದ ತಿವಿತಾ ಇದ್ದಾರೆ. ಆಯ್ತು, ರಾಜಕೀಯ ಬೇಡ, ಉದ್ಯಮದಲ್ಲೇ ಹೆಂಗ್ ತಿವಿದಿದ್ದಾರೆ, ಯಾರು ತಿವಿದಿದ್ದಾರೆ? ಅದವ್ರ ವೈಯಕ್ತಿಕ ಅನುಭವ ನೋಡಿ. ಉದ್ಯಮ ಅಂದ್ರೆ ವೈಯಕ್ತಿಕ. ಒಂದ್ ನಿಮಿಷ, ರಾಜಕೀಯ ಅಂತಂದ್ರೆ ಸಾರ್ವಜನಿಕ. ರಾಜಕೀಯ ಅಂದ್ರೆ ಸಾರ್ವಜನಿಕ, ಬಿಸ್ನೆಸ್ ಅಂದ್ರೆ ನನ್ನ ವೈಯಕ್ತಿಕ ವ್ಯವಹಾರ ಇರ್ತವೆ. ಅವ್ರಿಗೆ ಯಾವುದೋ ಅನುಭವ ಆಗಿರ್ಬೋದು, ಆದ್ರೆ ಅದನ್ನ ಸಮುದಾಯದವ್ರಿಗೆ ಈ ರೀತಿ ಆಗ್ತದೆ. ನಿಮ್ಮ ನೆರಳನ್ನು ನೀವು ನಂಬೇಡಿ. ಜಾತಿಯವರೇ ಬಡಿತಾ ಇದ್ದಾರೆ ಅನ್ನೋದನ್ನು ನೀವು ಲೆಟ್ ಅಸ್ ಕಮ್ ಟು ದ ಪೊಲಿಟಿಕ್ಸ್. ಇವತ್ತು ಆಯ್ತು ಸಮುದಾಯ ಅಂತೇಳಿ ನೀವು ಅಲ್ಲಿ HDK ಅನ್ನುವಂಥದ್ದೊಂದು ಹಾಕಿದ್ರಿ. ಶ್ರೀ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು ಚಿಕ್ಕ ಪದಗಳನ್ನ ಹೇಳಿಕ್ ಹೋಗುದಿಲ್ಲ ಮೇಡಮ್. ಅವರು ರಾಜ್ಯಕ್ಕಂತ ಕೊಡುಗೆ ಕೊಟ್ಟಿದ್ದಾರೆ, ನೀವು ದೊಡ್ಡ ಶ್ರೀಯುತ ಅಂದ್ರೂ ನಾನು ಹೇಳ್ತೀನಿ, ಐ ರೆಸ್ಪೆಕ್ಟ್ ಇಟ್ ಮೇಡಮ್. ಇವತ್ತು ಏನು ಅನೇಕ ಹೋರಾಟಗಳು ನಡೀತಾ ಬಂದಾಗ, ಯಾಕೆಂದ್ರೆ 85 ಅಲ್ಲಿ ದೇವೇಗೌಡರ ವಿರುದ್ಧನೇ ಮೊದಲ ಚುನಾವಣೆಯಲ್ಲಿ ಸೋಲ್ತಾರೆ. ಅದಾದ್ಮೇಲೆ 99ರಲ್ಲಿ 700ರಲ್ಲಿ ಕುಮಾರಸ್ವಾಮಿ ಅವರು ಸೋಲ್ತಾರೆ, ಇದೆ DK ಶಿವಕುಮಾರ್ ಅವ್ರ ಮುಂದೆ. ಮತ್ತೆ ತೇಜಸ್ವಿನಿ ಗೌಡ ಅವರು ದೇವೇಗೌಡರ ವಿರುದ್ಧ ಸೋತಿರೋದು ಸತ್ಯನೇ ಅಲ್ವಾ? ಸ್ಟೇಟ್ಮೆಂಟ್ ಬಗ್ಗೆ ಅಲ್ಲಲ್ಲ, ಇದು ಮೇಡಮ್ ನೋಡಿ, ನಮ್ಮ ಸಮುದಾಯದವರು ತುಳಿತಾ ಇದ್ದಾರೆ ಅನ್ನೋದ್ರ ಜೊತೆಗೆ ರಾಜು ಗೌಡ್ರೆ DK ಶಿವಕುಮಾರ್ ಅವರು ಹೇಳಿರೋದು, ನನ್ನ ಜನ ನನ್ನ ಸಮುದಾಯದವರು ತಿವಿತಾ ಇದ್ದಾರೆ, ಒದಿತಾ ಇದ್ದಾರೆ ಅನ್ನೋದ್ರ ಜೊತೆಗೆ ನಾನು ಚೆನ್ನಾಗಿ ಬರ್ತ್ಕೊಂಡ್ ಬಂದೆ, ಮರ್ತೋಗ್ಬಾರ್ದು ಅಂತ. ನನಗ್ ಸಿಗ್ತಾ ಇಲ್ವಲ್ಲ, ಇವನಿಗೆ ಸಿಗ್ತಾ ಇದೆಯಲ್ಲ ಅನ್ನೋ ಹೊಟ್ಟೆ ಉರಿ ಅವರಿಗೆ ಅಂದ್ರು. ಯಾರಿಗ್ ಸಿಗ್ತಾ ಇದೆ ಸರ್ ಬಿಸ್ನೆಸ್? ಯಾರಿಗ್ ಸಿಗ್ತಾ ಇದೆ? ಅದು DK ಅವ್ರನ್ನ ಮೀರ್ಕೊಂಡ್ ಬಿಸ್ನೆಸ್ ಒಕ್ಕಲಿಗರಲ್ಲಿ ಯಾರು ಮಾಡ್ತಾ ಇದ್ದಾರೆ ಇವಾಗ? ಬಿಸ್ನೆಸ್ ಅಂದ್ರೆ ಎಲ್ಲರೂ ಮಾಡ್ತಾರೆ, ಆದ್ರೆ ಕೆಲವೊಂದು ವಿಚಾರದ ಅಸೂಹೆ ಅನ್ನುವಂತ ವಿಚಾರಕ್ಕೆ ಯಾರಾದ್ರೂ ಬೆಳೀತಾ ಇದ್ದಾಗ ಅವ್ರು ಹೇಳಿರೋದು ಬಹಳ ಚೆನ್ನಾಗಿ ಗೊತ್ತು. ಯಾರಾದ್ರೂ ಬೆಳೀತಾ ಇದ್ದಾಗ ಅಸೂಯೆಯಲ್ಲಿ ಕೈಯನ್ನ ಒಸಕೊಳ್ಳುವಂತದ್ದು ಅಕ್ಬರ್ ಬೀರಬಲ್ಲನ ಕತೆ. DK ಶಿವಕುಮಾರಿಗೆ ಸಿಗ್ತಾ ಇದೆಯಲ್ಲ, ನನ್ನನ್ನ ಮುಂದಕ್ಕೆ ಹಿಂದಕ್ಕೆ ತಳ್ಳಿ ಓಡೋಗ್ತಾ ಇದಾರಲ್ಲ, ಆ ತರದ ಅಸೂಯೆ ಇದೆಯಾ? ಆ ಅಸೂಯೆ DK ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದ. ಕುಮಾರಸ್ವಾಮಿ ಅವರು 2ನೇ ಸತಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾದ್ರೆ ಸುಮಾರು 1 ಗಂಟೆ ಭಾಷಣ ಮಾಡ್ತಾರೆ. ಬಹುಶಃ ತುಂಬಾ ಅತ್ಯದ್ಭುತವಾಗ್ತದೆ. ನಾನು ಯಾವ ಅಧಿಕಾರಕ್ಕೂ ಅಂಟಿಲ್ಲ, ಪರಿಸ್ಥಿತಿ ಬಂತು ಬಿಟ್ಟು ಬರ್ತಾ ಇದ್ದೀನಿ ಅಂತ. ದೇವೇಗೌಡರು ಇದೇ ಸದನದಲ್ಲಿ ಫ್ಲೋರಲ್ಲಿ ಇವ್ರು ಕರ್ಕೊಂಡೋಗಿ ಪ್ರಧಾನಿ ಮಾಡಿ ನಿಲ್ಲಿಸ್ಬಿಟ್ರು, ಏಕಾಏಕಿ ಕೊಡಬಿಟ್ರು. ಅವಾಗ ವಾಜಪೇಯಿ ಅವರು ಒಂದು ಲೆಟ್ರ್ ಕೊಡ್ತಾರೆ, ನಿಮಗೆ ಬೇಷರತ್ತಾಗಿ ನಾವು ಬೆಂಬಲ ಕೊಡ್ತೀವಿ, ನೀವು ಮುಂದುವರಿರಿ ಅಂತ. ದೇವೇಗೌಡರು ಒಂದೇ ಮಾತು ಹೇಳ್ತಾರೆ, ನಾನು ಅವತ್ತು ಅವ್ರ ಋಣದಲ್ಲಿ ಬಂದಿದ್ದೀನಿ, ಈಗ ಅವ್ರು ಆಚೆ ಕಳಿಸ್ತಾವ್ರೆ, ಆಚೆ ಬರ್ತಾ ಇದ್ದೀನಿ ಅಂತ. JDS ಕಡೆಯಿಂದ DK ಶಿವಕುಮಾರ್ ಅವ್ರಿಗೆ ಸಿಗ್ತಾ ಇಲ್ಲ. ಏನ್ ಕೊಡ್ಬೇಕು ನಾವೀಗ? ಬೇಷರತ್ ಕೆಲ್ಸಕ್ಕೆ ಬರ್ದಾರ ಮಾತು ಅವಶ್ಯಕತೆ ಏನ್ ಮಾತಾಡ್ತೀರಿ ಅಲ್ವಾ? ಟೀಕೆ ಮಾಡ್ತೀರಿ, ಸ್ವಾಮೀಜಿ ಅವ್ರ ವಿಚಾರಕ್ಕೆ ಬಂದು ಥಿಯೇಟರ್ಗಳಲ್ಲಿ ಬ್ಲೂ ಫಿಲ್ಮ್ ಅನ್ನೋ ಹಂತದಲ್ಲೆಲ್ಲ ಟಿಕೆಟ್ ಅದನ್ನ ನಾವ್ ಹೇಳಿರೋದಲ್ಲ, ಅವ್ರದೇ ಪಕ್ಷದ ಅವರ ಗುರುಗಳು ಮೂರ್ತಿನವ್ರು ಹೇಳಿರುವಂತ ಸ್ಟೇಟ್ಮೆಂಟ್, ಈ ಪ್ರಮಾಣದಲ್ಲಿ ಮೂರ್ತಿ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ನಾವ್ ಹೇಳಿರುವಂತದ್ದಲ್ಲ. ನಾವ್ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವ್ರು ಹೋಗಿ ಏನ ನೋಡಿದ್ರಾ? ಇಲ್ಲ. ಅವ್ರು ಹೇಳಿರೋದನ್ನ ಹೇಳ್ತಾ ಇದ್ದಾರೆ. ಅವ್ರದೇ ಪಕ್ಷದವ್ರು ಹೇಳಿರುವಂತದನ್ನ ನಾವು ಮಾತಾಡ್ಲೂಬಾರ್ದು ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಈಗ ಮಾಧ್ಯಮದಲ್ಲಿ ಕುತ್ಕೊಂಡು ನೀವ್ ಹೇಳ್ತಾ ಇದೀರಿ ಥಿಯೇಟರ್ ಬ್ಲೂ ಫಿಲಂ ಬಿಡ್ತಾ ಇದ್ರು, ಅದನ್ನ ಹೇಳಕ್ ನಿಮ್ಗೆ ಅಧಿಕಾರ ಇಲ್ವಾ? ಅದನ್ನ ನೀವು ಮಾತಾಡಿದ್ರಲ್ಲ, ಹೇಳಕ್ ಅಧಿಕಾರ ಅದನ್ನೇ ಹೇಳಿದ್ದು. ಮಾಡಿದವ್ರ ಪಾಪ ಆಡದವ್ರ ಬಾಯಿಲಿ. ಈಗ ಕಳೆದ ಆಡದವ್ರ ಬಾಯಿಲಿ ಗೊತ್ತಾಯ್ತು, ಯಾರು ಮಾಡಿದ್ರು ಗೊತ್ತಲ್ಲ ನಿಮಗೆ, ನಾನ್ ಹೇಳ್ಬೇಕಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಧಿಕಾರ ಕಂಡುಕೊಂಡಿದ್ರು ಬಗ್ಗೆ ನಾನು ಹೇಳಬೇಕಿತ್ತಲ್ಲ ಮೇಡಮ್. ಕಾರ್ಯಕ್ರಮ ಮುಗಿತು. ಪ್ರಧಾನಿ, ಮುಖ್ಯಮಂತ್ರಿ, ಮಂತ್ರಿ, ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷ, ಯುವ ಘಟಕದ ಅಧ್ಯಕ್ಷ ಯಾರ ಮಂದಿ ಅಂಟ್ಕೊಂಡು ಕೂತಿದೆ ಜಗತ್ತಿಗೆ ಗೊತ್ತಿದೆ. ನೀವು ನಿನ್ನೆ ಮಾತಾಡಿದ್ದು ರಾಜಕೀಯವಾಗಿ ಏನೋ ಸ್ಟೇಟ್ಮೆಂಟ್ ನ ತಿರ್ಚಾಕಿ ಅದು ಸಮುದಾಯದ ಬಿಸ್ನೆಸ್ ಗೋಸ್ಕರ ಅಂತ ಸುಳ್ಳು ಹೇಳುವ ಸಮುದಾಯದ ವಿಚಾರದಲ್ಲಿ ಶಿವಕುಮಾರ್ ಅವರು ಹೇಳ್ದಂಗೆ ಈ ಧರ್ಮತ್ವ, ದಾನತ್ವ, ಗುರಿ, ನೀತಿ, ಬಲತಂತ್ರ ಎಲ್ಲವೂ ಇದ್ದಿದ್ರೆ ಯಶಸ್ಸಾಗಬೇಕಿತ್ತು. ಯಾವ್ದೊಂದ್ರಲ್ಲಿ ಮಿಸ್ ಆಗಿದೆ. ಅದು DK ಶಿವಕುಮಾರ್ ಅವರು ಅರ್ಥಕೊಳ್ತಾರ, ಕಾಂಗ್ರೆಸ್ನವರು ಅದನ್ನ ಹುಡುಕಿ DK ಶಿವಕುಮಾರ್ ಅವ್ರನ್ನ CM ಆಗಿ ಮಾಡ್ತಾರ. ಇನ್ ಮುಂದಕ್ಕಾದ್ರೂ ಬೇಷರತ್ತಾಗಿ ಪಕ್ಷ ಭೇದ ಸಿದ್ಧಾಂತಗಳನ್ನ ಮರೆತು ಒಕ್ಕಲಿಗ ಜನ ಅಂತೂ DK ಶಿವಕುಮಾರ್ ಅವ್ರನ್ನ ಆರಿಸಿದ್ದಾರೆ, ಒಕ್ಕಲಿಗ ನಾಯಕರುಗಳು ನಿಂತ್ಕೊಳ್ತಾರ ಅನ್ನೋದೇ ಪ್ರಶ್ನೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.